ರೈತರ ಬದುಕಲ್ಲಿ ಹೊಸ ಭಾಷ್ಯ ಬರೆಯುತ್ತಿದೆ ಕೃಷಿ ಭಾಗ್ಯ. ಕರ್ನಾಟಕ ಕೃಷಿ ಆಧಾರಿತ ರಾಜ್ಯ. ಹೀಗಾಗಿ ಕೃಷಿ ಕ್ಷೇತ್ರದಲ್ಲಿ ಬಹುದೊಡ್ಡ ಕ್ರಾಂತಿಯನ್ನ ಕೈಗೊಳ್ಳಬೇಕು ಎನ್ನುವುದು ನಮ್ಮ ಸರ್ಕಾರದ ಮುಖ್ಯ ಧ್ಯೇಯ. ಈ ನಿಟ್ಟಿನಲ್ಲಿ ರಾಜ್ಯದಲ್ಲಿ ಉತ್ಪಾದಕತೆಯನ್ನ ಹೆಚ್ಚಿಸುವ ಮೂಲಕ ಸುಸ್ಥಿರ ಕೃಷಿ ಕಾರ್ಯಗಳನ್ನ ನಡೆಸಲು ಸರ್ಕಾರದ ವತಿಯಿಂದ ಆರಂಭಗೊಂಡಿರುವ ಯೋಜನೆಯೇ ಕೃಷಿ ಭಾಗ್ಯ ಯೋಜನೆ. ನಮ್ಮ ನಾಡಿನಲ್ಲಿ ಬೆಳೆಯುವ ಪ್ರತಿಯೊಂದು ಬೆಳೆಗಳು ಮಳೆಯಾಧಾರಿತವಾಗಿದೆ. ಹೀಗಾಗಿ ಸುಸ್ಥಿರ ಕೃಷಿಗೆ ನೀರಾವರಿ ವ್ಯವಸ್ಥೆ ಸಮರ್ಪಕವಾಗಿರಬೇಕು. ಹೆಚ್ಚಿನ ಇಳುವರಿಗಾಗಿ ಕೃಷಿಯಲ್ಲಿ ಆಧುನಿಕ ತಂತ್ರಜ್ಞಾನಗಳ ಬಳಕೆಯಾಗಬೇಕು. ಈ ಎಲ್ಲಾ ನಿಟ್ಟಿನಲ್ಲಿ ರೈತರಿಗೆ ಅನುಕೂಲವಾಗುವಂತಹ ಕಾರ್ಯಕ್ರಮಗಳನ್ನ ನಮ್ಮ ಸರ್ಕಾರ ಕೃಷಿ ಭಾಗ್ಯ ಯೋಜನೆಯ ಅಡಿಯಲ್ಲಿ ಜಾರಿಗೆ ತಂದಿದೆ. ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರ ಹಿಂದಿನ ಅಧಿಕಾರಾವಧಿಯಲ್ಲಿಯೇ ಕೃಷಿ ಭಾಗ್ಯ ಯೋಜನೆ ಜಾರಿಗೆ ಬಂದಿತ್ತು. ಇದಾದ ಬಳಿಕ 2023-24ನೇ ಸಾಲಿನಲ್ಲಿ ರೈತರ ಹಿತದೃಷ್ಟಿಯನ್ನ ಗಮನದಲ್ಲಿಟ್ಟುಕೊಂಡು ಈ ಮಧ್ಯೆ ನಿಲ್ಲಿಸಲಾಗಿದ್ದ ಯೋಜನೆಗಳನ್ನ ಚಲುವರಾಯಸ್ವಾಮಿಯವರು ಕೃಷಿ ಸಚಿವರಾದ ಮೇಲೆ ಕೃಷಿ ಭಾಗ್ಯ ಯೋಜನೆಯನ್ನ ಮರುಜಾರಿ ಮಾಡಿದ್ದು ಅವರು ತೆಗೆದುಕೊಂಡ ಮೊದಲ ಮಹತ್ವದ ನಿರ್ಣಯವಾಗಿದೆ. ಅನ್ನದಾತರ ಕಲ್ಯಾಣಕ್ಕೆ ಸದಾ ಬದ್ಧವಾಗಿರುವ ನಮ್ಮ ಸರ್ಕಾರವು ಸಾಕಷ್ಟು ರೈತಪರ ಯೋಜನೆಗಳನ್ನ ಕೈಗೊಂಡಿದೆ. ಇದು ಸುಮಾರು 2014ನೇ ಇಸ್ವಿಯಲ್ಲಿ ಪ್ರಾರಂಭವಾದ ಒಂದು ಯೋಜನೆ. 2014ರಿಂದ 2019-20 ತನಕ ಸುಮಾರು 2,89,000 ಕೃಷಿ ಭಾಗ್ಯ ಯೋಜನೆಯಲ್ಲಿ ಕೃಷಿ ಹೊಂಡಗಳನ್ನು ನಿರ್ಮಿಸಲಾಗಿತ್ತು. ತದನಂತರ 23-24ರಿಂದ ಇದು ಮರುಪ್ರಾರಂಭವಾಗಿ ಈಗ ಸುಮಾರು 24,000 ಕೃಷಿ ಹೊಂಡಗಳನ್ನು ಅಳವಡಿಸಿಕೊಂಡಿದ್ದೀವಿ. ರೈತರು ಕೂಡ ಇದರಿಂದ ಸಾಕಷ್ಟು ಪ್ರಯೋಜನವನ್ನು ಪಡೆದುಕೊಂಡಿದ್ದಾರೆ. ಕೃಷಿ ಭಾಗ್ಯದ ಮುಖ್ಯವಾದ ಉದ್ದೇಶ ಅಂತ ಹೇಳಿದ್ರೆ ಏನು ಮಳೆ ನೀರು ಇರುತ್ತದೆ, ಮಳೆ ಬಂದಾಗ ಮಳೆ ನೀರನ್ನು ಒಂದು ಹಿಡಿದಿಟ್ಕೊಳ್ಳುವಂಥದ್ದು, ಆಮೇಲೆ ತಮಗೆ ಗೊತ್ತಿರುವ ಹಾಗೆ ಬದು ನಿರ್ಮಾಣ ಮಾಡುವಂಥದ್ದು, ಆಮೇಲೆ ಕೃಷಿ ಹೊಂಡ ಮಾಡುವಂಥದ್ದು, ಕೃಷಿ ಹೊಂಡಕ್ಕೆ ಪಾಲಿಥೀನ್ ಲೈನಿಂಗ್ ಅಳವಡಿಸುವಂಥದ್ದು, ಆಮೇಲೆ ತದನಂತರ ಬೇಲಿ ಹಾಕೊಳ್ಳೋದು ಮತ್ತು ಅದಕ್ಕೆ ಬೇಕಾಗಿರುವಂಥ ಒಂದು ಮೋಟ್ರ್ ಪಂಪ್ ಸೆಟ್ ಮತ್ತು ಸ್ಪ್ರಿಂಕ್ಲರ್ ಅಳವಡಿಸ್ಕೊಳ್ಳೋದಕ್ಕೂ ಕೂಡ ಎಲ್ಲ ರೈತರಿಗೆ ಸುಮಾರು ಸಾಮಾನ್ಯ ವರ್ಗದ ರೈತರಿಗೆ 80% ಸಹಾಯಧನ ಹಾಗೂ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ರೈತರಿಗೆ ಸುಮಾರು 90% ಸಹಾಯಧನ ಒದಗಿಸಲಾಗಿದೆ. ಈ ಯೋಜನೆಯನ್ನು ಅನೇಕ ಸಂಸ್ಥೆಗಳು ಹಾಗೂ ಕೃಷಿ ವಿಶ್ವವಿದ್ಯಾಲಯಗಳು ಇದರ ಬಗ್ಗೆ ಸಾಕಷ್ಟು ಅಧ್ಯಯನ ಮಾಡಿದ್ದು ಇದರಿಂದ ಬಹುತೇಕ ಎಲ್ಲ ರೈತರು ಯಾರು ಇದನ್ನು ಅಳವಡಿಸ್ಕೊಂಡಿದ್ದಾರೆ ಅವರಿಗೆಲ್ಲ ಪ್ರಯೋಜನ ಆಗಿದೆ. ಅವರ ಆದಾಯದಲ್ಲೂ ಕೂಡ ಗಣನೀಯವಾಗಿ ಹೆಚ್ಚಳವಾಗಿರುವುದು ಕಂಡುಬಂದಿದೆ. ಈ ಬಾರಿ ಕೂಡ ಈ ಕೃಷಿ ಭಾಗ್ಯ ಯೋಜನೆಯನ್ನು ನಾವು ಅನುಷ್ಠಾನ ಮಾಡ್ತಾ ಇರೋದ್ರಿಂದ ಸರಿಸುಮಾರು ಒಂದು 100 ಕೋಟಿಯಷ್ಟು ಇದಕ್ಕೆ ಮೀಸಲಿಡಲಾಗಿದೆ. ಈ ಒಂದು ಕೃಷಿ ಭಾಗ್ಯದ ಯೋಜನೆಯನ್ನು ಪಡೆಯಲು ಇಚ್ಛಿಸುವ ರೈತರು ತಮ್ಮ ಸಮೀಪದ ರೈತ ಸಂಪರ್ಕ ಕೇಂದ್ರಕ್ಕೆ ಭೇಟಿ ನೀಡಿ ಅಲ್ಲಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳೋಕ್ಕೆ ಅವಕಾಶ ಇದೆ. ಎಲ್ಲ ರೈತರು ಇದನ್ನು ಸದುಪಯೋಗ ಪಡಿಸ್ಕೋಬೇಕು ಅಂತ ನಾನು ರೈತ ಬಾಂಧವರಲ್ಲಿ ಕೇಳ್ಕೊಳ್ತೀನಿ. ರಾಜ್ಯ ಮಳೆಯಾಶ್ರಿತ ಕೃಷಿ ನೀತಿ ಅಡಿಯಲ್ಲಿ ಹಲವು ಕಾರ್ಯಕ್ರಮ. ಈ ಮೊದಲೇ ತಿಳಿಸಿರುವಂತೆ ನಮ್ಮದು ಮಳೆಯಾಧಾರಿತ ಕೃಷಿ ಪದ್ಧತಿ. ಹೀಗಾಗಿ 2023-24ನೇ ಸಾಲಿನಲ್ಲಿ ರಾಜ್ಯ ಮಳೆಯಾಶ್ರಿತ ಕೃಷಿ ನೀತಿ 2014 ಅನ್ವಯ ರಾಜ್ಯದ 5 ಒಣ ಹವಾಮಾನ ವಲಯಗಳಲ್ಲಿ ಅನುಷ್ಠಾನ ಮಾಡಲಾಗಿದೆ. ಮಾತ್ರವಲ್ಲದೆ ಕೃಷಿ ಭಾಗ್ಯ ಯೋಜನೆಯು 6 ಘಟಕಗಳನ್ನು ಹೊಂದಿದ್ದು ಪ್ಯಾಕೇಜ್ ಮಾದರಿಯಲ್ಲಿ ಅನುಷ್ಠಾನಗೊಳಿಸಲಾಗ್ತಾ ಇದೆ. ಕೃಷಿ ಭಾಗ್ಯ ಯೋಜನೆಯ ಮುಖ್ಯ ಉದ್ದೇಶಗಳು: ಸುಸ್ಥಿರ ಕೃಷಿಗೆ ಸಮರ್ಪಕ ನೀರಾವರಿ ವ್ಯವಸ್ಥೆ ಕಲ್ಪಿಸಲು ಜಾರಿಗೆ ಬಂದಿರುವ ಈ ಯೋಜನೆಯ ಅಡಿಯಲ್ಲಿ ಮಳೆ ನೀರಿನ ಸಂಗ್ರಹಣೆಗೆ ಆದ್ಯತೆ ನೀಡಲಾಗಿದೆ. ಮಳೆ ನೀರನ್ನ ವ್ಯರ್ಥವಾಗಲು ಬಿಡದೆ ಕೃಷಿ ಹೊಂಡಗಳನ್ನು ನಿರ್ಮಿಸಿ ಸದಾಕಾಲ ನೀರಾವರಿ ವ್ಯವಸ್ಥೆ ದೊರೆಯುವಂತೆ ನೋಡಿಕೊಳ್ಳುವುದಾಗಿದೆ. ಕೃಷಿ ಯೋಜನೆಯ ಅಡಿಯಲ್ಲಿ ಸಿಗುವ ಸೌಲಭ್ಯಗಳೇನು? ಕೃಷಿ ಭಾಗ್ಯ ಯೋಜನೆಯ ಅಡಿಯಲ್ಲಿ ಪ್ಯಾಕೇಜ್ಗಳ ಮಾದರಿಯಲ್ಲಿ 6 ಘಟಕಗಳನ್ನು ಒದಗಿಸಲಾಗುತ್ತೆ. ಕ್ಷೇತ್ರದ ಬದು ನಿರ್ಮಾಣ, ಕೃಷಿ ಹೊಂಡ, ನೀರು ಇಂಗದಂತೆ ತಡೆಯಲು ಕೃಷಿ ಹೊಂಡಕ್ಕೆ ಪಾಲಿಥೀನ್ ಹೊದಿಕೆಗಳ ಅಳವಡಿಕೆ, ಕೃಷಿ ಹೊಂಡದ ಸುತ್ತ ತಂತಿ ಬೇಲಿ, ಹೊಂಡದಿಂದ ನೀರು ಎತ್ತಲು ಅನುಕೂಲವಾಗುವಂತೆ ಡೀಸೆಲ್ ಅಥವಾ ಪೆಟ್ರೋಲ್ ಅಥವಾ ಸೋಲಾರ್ ಪಂಪ್ ಸೆಟ್ಗಳ ಅಳವಡಿಕೆ, ನೀರನ್ನ ಬೆಳೆಗೆ ಹಾಯಿಸಲು ಸೂಕ್ಷ್ಮ ನೀರಾವರಿ ವ್ಯವಸ್ಥೆಯನ್ನ ಮಾಡಿಕೊಳ್ಳಲಾಗುತ್ತೆ.
ಇನ್ನು ಕೃಷಿ ಹೊಂಡಗಳಿಂದ ರೈತರು ತಮ್ಮ ಜಮೀನಿಗೆ ನೀರಾವರಿ ಸೌಲಭ್ಯಗಳನ್ನು ಪಡೆದುಕೊಳ್ಳುವುದರ ಜೊತೆಯಲ್ಲಿ ಇನ್ನು ಅನೇಕ ಬಗೆಯ ಪ್ರಯೋಜನಗಳನ್ನು ಪಡೆದುಕೊಳ್ತಾ ಇದ್ದಾರೆ. ಇದು ಕೇವಲ ಕೃಷಿ ಕ್ಷೇತ್ರಕ್ಕೆ ಮಾತ್ರವಲ್ಲದೆ ಕುಕ್ಕುಟೋದ್ಯಮ, ಮತ್ಸ್ಯೋದ್ಯಮ ಹಾಗೂ ಹೈನುಗಾರಿಕೆಯನ್ನ ಮಾಡಿಕೊಂಡಿರುವ ರೈತರಿಗೂ ಕೃಷಿ ಹೊಂಡದ ನೀರು ಬಳಕೆಯಾಗುತ್ತೆ. ಕೃಷಿ ಹೊಂಡಗಳು 5 ಎಕರೆಗಳವರೆಗೆ ಕೃಷಿ ಭೂಮಿಗೆ ಸಂದಿಗ್ಧ ಪರಿಸ್ಥಿತಿಯ ಸಂದರ್ಭದಲ್ಲಿ ನೀರಾವರಿ ವ್ಯವಸ್ಥೆಯನ್ನ ಕಲ್ಪಿಸುತ್ತದೆ. ಕೃಷಿ ಹೊಂಡ ನಿರ್ಮಾಣಕ್ಕೆ ಅಗತ್ಯವಿರುವ 6 ಘಟಕಗಳ ಜೊತೆಗೆ ಪಾಲಿಥಿನ್ ಟರ್ಪಲ್ ಮತ್ತು ಬೇಲಿಗಳನ್ನು ಖರೀದಿಸಲು ಹಣವನ್ನ ನಿಗದಿಪಡಿಸಲಾಗುತ್ತೆ. ಸರ್ಕಾರವು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ 90% ಮತ್ತು ಇತರೆ ರೈತರಿಗೆ 80% ಸಹಾಯಧನವನ್ನ ನೀಡ್ತಾ ಇದೆ. ರಾಜ್ಯಾದ್ಯಂತ ನಿರ್ಮಾಣಗೊಂಡಿದೆ 3,14,761 ಕೃಷಿ ಹೊಂಡ. 2014-15, 2020-21ರಲ್ಲಿ 2,89,827 ಹಾಗೂ 2023-24ನೇ ಸಾಲಿನಲ್ಲಿ ಮರುಜಾರಿಗೊಂಡ ಕೃಷಿ ಭಾಗ್ಯ ಯೋಜನೆಯ ಅಡಿಯಲ್ಲಿ 22,126 ಮತ್ತು 2025-26ನೇ ಸಾಲಿನಲ್ಲಿ ಒಟ್ಟು 2,008 ಕೃಷಿ ಹೊಂಡಗಳನ್ನು ನಿರ್ಮಿಸಲಾಗಿದೆ. ಒಟ್ಟು 3,14,761 ಕೃಷಿ ಹೊಂಡದ ಮುಖಾಂತರ 1,535.15 ಲಕ್ಷ ಘನ ಮೀಟರ್ ನೀರು ಸಂಗ್ರಹಿಸಲಾಗಿದೆ. ಘನ ಸರ್ಕಾರದ ಮುಖ್ಯಮಂತ್ರಿಗಳು, ಘನ ಸರ್ಕಾರದ ಕೃಷಿ ಇಲಾಖೆಯ ಸನ್ಮಾನ್ಯ ಕೃಷಿ ಸಚಿವರು ಹಾಗೂ ಎಲ್ಲ ಇಲಾಖಾ ಹಿರಿಯ ಅಧಿಕಾರಿಗಳು ಕೂಡಿ ಒಂದು ವಿನೂತನವಾದಂತಹ ಯೋಜನೆಯನ್ನು ರೂಪಿಸಿ ಈ ಒಂದು ಕರ್ನಾಟಕ ರಾಜ್ಯದಲ್ಲಿ ಏನಪ್ಪ ಅಂದ್ರೆ ಜಾರಿಗೊಳಿಸಿದ್ದಾರೆ. ಅದು ಯಾವತ್ತಪ್ಪ ಅಂದ್ರೆ ಕೃಷಿ ಭಾಗ್ಯ ಅನ್ನತಕ್ಕಂಥ ಬಹಳ ಮಹತ್ವಾಕಾಂಕ್ಷಿ ಯೋಜನೆ. ಸನ್ಮಾನ್ಯ ಮುಖ್ಯಮಂತ್ರಿಗಳ ಕನಸಿನ ಕೂಸಾಗಿರ್ತಕ್ಕಂಥ ಈ ಒಂದು ಯೋಜನೆಯನ್ನು ಇಡೀ ರಾಜ್ಯಾದ್ಯಂತ ಅನುಷ್ಠಾನ ಇವತ್ತು ಮಾಡ್ತಾ ಇದ್ದೇವೆ. ಅದರಲ್ಲಿ ಬೆಳಗಾವಿ ಜಿಲ್ಲೆಯೊಳಗೆ 23-24ನೇ ವರ್ಷನಾಗ 5 ತಾಲೂಕುಗಳಿತ್ತು. ಹಿಂದಿನ ವರ್ಷ ಮತ್ತೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸನ್ಮಾನ್ಯ ಕೃಷಿ ಸಚಿವರು ಕೂಡಿ ಬೆಳಗಾವಿ ಜಿಲ್ಲೆಯ 15 ತಾಲೂಕುಗಳಿಗೆ ಆ ಒಂದು ಯೋಜನೆಯನ್ನು ಜಾರಿ ಮಾಡಿದ್ದಾರೆ. ಕೃಷಿ ಭಾಗ್ಯ ಯೋಜನೆ ಒಳಗೆ ಕೃಷಿ ಹೊಂಡಗಳನ್ನು ನಿರ್ಮಾಣ ಮಾಡ್ತಕ್ಕಂಥ ಕೆಲಸ ಇಲಾಖೆಯಿಂದ ಆಗ್ತಾ ಇದೆ. ಇದೊಂದು ಪ್ಯಾಕೇಜ್ ಪ್ರೋಗ್ರಾಮ್ ಇದೆ. ವಿಶೇಷವಾಗಿ ಒಣಬೇಸಾಯದ ರೈತರಿಗೆ ಆಪತ್ ಬಾಂಧವವಾಗಿ ಈ ಒಂದು ಯೋಜನೆ ಇವತ್ತು ಬೆಳಗಾವಿ ಜಿಲ್ಲೆ ಒಳಗೆ ಪರಿಣಮಿಸಿದೆ ಅಂತ ಅಂದ್ರೂ ಕೂಡ ಅತಿಶಯೋಕ್ತಿ ಆಗಲ್ಲ. ಬಹಳಷ್ಟು ಏನಪ್ಪ ಅಂತಂದ್ರೆ ಇಲ್ಲಿ ಕೃಷಿ ಹೊಂಡಗಳನ್ನು ಮಾಡಿ ರೈತ ಬಾಂಧವರು ಇವತ್ತು ಒಳ್ಳೆ ರೀತಿಯಿಂದ ಕೃಷಿ ಮಾಡ್ತಕ್ಕಂಥದ್ದು ನೋಡ್ತಾ ಇದ್ದೇವೆ. ಎಷ್ಟು ರೈತರು ಮುಂದೆ ಬರ್ತಾ ಇದ್ದಾರೆ ಅರ್ಜಿ ಹಾಕೊಂಡು, ಅಷ್ಟು ಎಲ್ಲ ರೈತರಿಗೆ ನಾವು ಇವತ್ತು ಈ ಒಂದು ಯೋಜನೆಯ ಸವಲತ್ತುಗಳನ್ನು ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೇವೆ. ಕೃಷಿ ಕ್ಷೇತ್ರದ ಸುಲಲಿತ ಹಾದಿಗೆ ಮುಖ್ಯವಾಗಿ ಬೇಕಾಗಿರುವುದೇ ನೀರಾವರಿ ವ್ಯವಸ್ಥೆ. ಕೃಷಿ ಭಾಗ್ಯ ಯೋಜನೆಯ ಅಡಿಯಲ್ಲಿ ಶುಷ್ಕ, ಅರೆ ಶುಷ್ಕ, ಬರಪೀಡಿತ ಭಾಗದ ರೈತರಿಗೆ ನೀರಾವರಿ ವ್ಯವಸ್ಥೆ ಕಲ್ಪಿಸಿದ ಪರಿಣಾಮವಾಗಿ ಹೆಚ್ಚಿನ ಇಳುವರಿ ಪಡೆಯಲು ಸಾಧ್ಯವಾಗಿರುವುದು ನಮ್ಮ ಸರ್ಕಾರದ ರೈತಪರ ಕಾಳಜಿಗೆ ಹಿಡಿದ ಕೈಗನ್ನಡಿಯಾಗಿದೆ.